ಸಾಕಷ್ಟು ವಿಷಯಗಳನ್ನು ನಾವು ಒಂದು ಕಡೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ನರೇಂದ್ರ ಸ್ವಾಮಿಯವರು ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಯೋಜನೆಗಳನ್ನು ಇಟ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತದೆ. ಮತ್ತು ಇವತ್ತು ಹುಬ್ಬಳ್ಳಿಯಲ್ಲಿ ಬಂದು ಕಾರ್ಯಕ್ರಮ ಮಾಡಿ ನಮ್ಮ ಕಾನ್ಸಂಟ್ರೇಷನ್ ಮಾಡಬೇಕಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಹೇಳ್ತೇವೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಯಿತು ಅಥವಾ ಮಾಲಿನ್ಯ ಎಲ್ಲವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇದೆ. ಆದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಸುತ್ತೆ ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಯಾವ ನಮ್ಮ ನದಿಗಳಾಗಲಿ ಕೆರೆಗಳಾಗಲಿ ಬಫರ್ ಝೋನ್ ಅನ್ನುವಂಥದ್ದಿರುತ್ತೆ. ಆ ಬಫರ್ ಝೋನನ್ನು ಎಲ್ಲೋ ಒಂದು ಕಡೆ ಬಿಲ್ಡರ್ಸ್ಗಳ ಮಾಫಿಯಾ ಈಲ್ಡಾಗಿ ಅದನ್ನು ಬೆಂಗಳೂರಿನ ಹಂತದಲ್ಲಿ ಇಟ್ಕೊಂಡು ಎಲ್ಲ ಕಡೆ ಕೂಡ ಎಲ್ಲೇ ಈಲ್ಡಾಗಿ ನಾವು ಕೇವಲ 30 ಮೀಟರ್ಸ್ ತರೋ ಮುಖಾಂತರ ಇವತ್ತೇನು ನರೇಂದ್ರ ಸ್ವಾಮಿಯವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ಬಹಳಷ್ಟು ಒಂದು ಯಶಸ್ವಿಯಾಗಿದ್ದ ಪ್ರಯೋಗ ಒಂದು ಕಡೆ ಮಾಡಿದರೆ ಒಂದು ಕಡೆ ನಿಜವಾಗ್ಲೂ ಕೂಡ ನಮಗೆ ಏನು ಸಮಸ್ಯೆಗಳಿದ್ದು ಆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಹೋಗ್ಕೊಂಡಿದ್ದ ಸಮಸ್ಯೆಗಳನ್ನು ನಾವೆಲ್ಲೋ ಮೈಮೇಲೆ ಹೇಳ್ಕೊಳಕತ್ತೀವಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಗಳನ್ನು ಆಗ್ತಾ ಇದೆ. ಹೀಗಾಗಿ ಬಫರ್ ಝೋನ್ ಲಾಸ್ಟ್ ಟೈಮ್ ಆಗಿದೆ, ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿತ್ತು. ಇನ್ನಾದರೂ ಕೂಡ ವಿಶೇಷವಾಗಿ ಮಾನ್ಯ ನರೇಂದ್ರ ಸ್ವಾಮಿಯವರು ವಿನಂತಿ ಮಾಡ್ತೀನಿ, ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರಾಗಿದ್ದಂಥವ್ರೆ. ಅದಕ್ಕೆ ಆ ಬಫರ್ ಝೋನ್ 30 ಮೀಟರ್ಸ್ ತೆಗೆದು ಮೊದಲು ಯಾವ ರೀತಿಯಾಗಿತ್ತು ಆ ರೀತಿ ಮಾಡುವಂಥದ್ದನ್ನು ಆದರೆ ಒಂದು ಒಳ್ಳೆಯ ಸಂಗತಿ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇವರು ವಿಶೇಷವಾಗಿ ಕೈಗಾರಿಕೆಗಳಲ್ಲಿ ಕೂಡ ಸಾಕಷ್ಟು ಸವಾಲುಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಆರ್ಥಿಕ ಅಡಚಣೆಗಳು ಕೂಡ ಇದ್ದಾವೆ. ಸಣ್ಣ ಕೈಗಾರಿಕಾ ಅದರಲ್ಲಿ ದುಬಾರಿ ಮಾಲಿನ್ಯ ನಿಯಂತ್ರಣ ಉಪಕರಣಗಳನ್ನು ಹೂಡಿಕೆ ಮಾಡುವ ಮುಖಾಂತರ ಬಂಡವಾಳದ ಬಗ್ಗೆ ಅನೇಕ ಬಾರಿ ನಿಯಮಗಳನ್ನ ವೈಫಲ್ಯತೆಗಳನ್ನು ಕಾಣುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆ ಅಸಮರ್ಪಕವಾಗಿರ್ತಕ್ಕಂಥ ತ್ಯಾಜ್ಯ ವಿಲೇವಾರಿ, ಸಣ್ಣ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಇಟ್ಕೊಂಡು ದುರ್ಬಲ ಕ್ರಮಗಳಿಂದ ನೀರು ಮತ್ತು ಮಣ್ಣಿನ ಮಾಲಿನ್ಯ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಈಗಾಗಲೇ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದಿನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆ ಆಗಬೇಕು ಮತ್ತು ನಮ್ಮೇನು ಕೈಗಾರಿಕೋದ್ಯಮಿಗಳಿದ್ದಾವೆ ಅವ್ರಿಗೂ ಕೂಡ ಹೆಚ್ಚಿನ ರೀತಿಯಾದಂಥ ಪ್ರಚಾರನಾಗುವಂಥದ್ದಾಗಲಿ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದಾಗಲಿ ಸಹಾಯವಾಣಿಯನ್ನು ತೆಗೆಯುವ ಮುಖಾಂತರ ಅವ್ರಿಗೂ ಒಂದಿಷ್ಟು ಉಪಯೋಗವಾಗುವಂಥ ನಿಟ್ಟಿನಲ್ಲಿ ಮಾಡಿದರೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಸಮ್ಮತಿಯ ಶುಲ್ಕದ ಆಧಾರದ ಮೇಲೆ ನಾನು ನಿನ್ನೆ ತಮ್ಮ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ಅನೇಕ ಇಂಡಸ್ಟ್ರಿ ಜೊತೆಗಳ ಮಾತಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಹೇಳಿರ್ತಕ್ಕಂಥ ಸಂಗತಿ ಅಂತಂದರೆ ಸಮ್ಮತಿಯ ಶುಲ್ಕವನ್ನು ನೀವು ಯೂಶಲಿ ಸ್ಥಿರ ಮತ್ತು ಆಸ್ತಿಗಳ ಆಧಾರದ ಮೇಲೆ ಟ್ಯಾಕ್ಸನ್ನು ಅವರಿಗೆ ಕಟ್ಟುವಂಥದ್ದನ್ನು ಮಾಡುವಂಥದ್ದಾಗುತ್ತೆ. ಅದ್ರ ಬದಲು ಎಷ್ಟು ತ್ಯಾಜ್ಯವನ್ನು ಈಗ ಅನೇಕ ಮಷಿನ್ಸ್ಗಳು ಬಂದಿದ್ದಾವೆ, ಅದರಿಂದ ತ್ಯಾಜ್ಯ ಬರೋಂಗಿಲ್ಲ. ಆದರೆ ನೀವು ಆಸ್ತಿಗಳ ಮೇಲೆ ಹಿಡಿದು ಸ್ಥಿರ ಮತ್ತು ಆಸ್ತಿಗಳನ್ನು ಹಿಡಿದ ಟ್ಯಾಕ್ಸೇಷನ್ ಮಾಡೋಕ್ಕಿಂತ ಎಷ್ಟು ಮಾಲಿನ್ಯವನ್ನು ಅವರು ಹೊರಗಡೆ ಹಾಕಿದ್ದಾರೆ ಅದ್ರ ಮೇಲೆ ಒಂದು ಸ್ವಲ್ಪ ನೋಡಿ ನೀವು ಹಾಕಿದರೆ ಕೈಗಾರಿಕೋದ್ಯಮಿಗಳಿಗೂ ಕೂಡ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಸಲಿಕ್ಕೆ ಒಂದು ಬಹಳಷ್ಟು ತಮ್ಮ ನೇತೃತ್ವದಲ್ಲಿ ಇದನ್ನು ಮಾಡಿದರೆ ಒಂದು ಒಳ್ಳೆಯ ಸಂಗತಿ ಆಗುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೇವೆ, ಇವತ್ತು ವಿಶೇಷವಾಗಿ ಕಸಮುಕ್ತ ನಗರಗಳನ್ನು ಮಾಡುವಂಥದ್ದನ್ನು ಮಾಲಿನ್ಯ ಮುಕ್ತ ನಗರ ಆಗಬೇಕು ಅನ್ನೋಂಥದ್ದು ಎಲ್ಲರೂ ಕಲ್ಪನೆ ಇದೆ. ನಾನು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೆನೆಸ್ಕೋಬೇಕು. ಯಾಕಂದರೆ ಇವತ್ತು ಅವರು 2014ಕ್ಕೆ ದೇಶದ ಪ್ರಧಾನಮಂತ್ರಿಗಳಾದಮೇಲೆ ಇಡೀ ದೇಶದಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಎಲ್ಲ ಕಡೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಂತ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತೊಂದು ಆಂದೋಲನ ರೂಪದಲ್ಲಿ ಇಡೀ ದೇಶದ ಆಗ್ತಿರ್ತಕ್ಕಂಥ ಸಂಗತಿ ಒಂದು ಹೆಮ್ಮೆಯ ಸಂಗತಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಕೆರೆಗಳಿಂದ ಕೂಡ ನಾವು ಇವತ್ತು ಬಹಳಷ್ಟು ಉಳಿಸಿ ಬೆಳೆಸೋದಾಗ್ತದೆ. ನಾವು ಆಗಲೇ ಮಾತಾಡಿದ್ದೇವೆ, ಇವತ್ತು ಬಹಳಷ್ಟು ತ್ಯಾಜ್ಯ ವಸ್ತುಗಳು ಕೆರೆಗಳಿಂದ ಸೇರ್ಪಡೆ ಆಗುವಂಥದ್ದು. ಇದು ಪ್ರತಿಯೊಬ್ಬರ ಆದ್ಯವಾಗಿರ್ತಕ್ಕಂಥ ಕರ್ತವ್ಯ. ಪ್ರತಿಯೊಬ್ಬ ನಾಗರಿಕರದ್ದು ಐತಿ, ಜನಪ್ರತಿನಿಧಿಗಳದ್ದು ಐತಿ, ಮಂಡಳಿ ಅಧ್ಯಕ್ಷರು ಕೂಡ ಇದೆ. ಕೇವಲ ಯಾರೋ ಒಬ್ಬರ ಮೇಲೆ ಹಾಕಿ ನಾವು ಸರಿ ಅನ್ನೋದು ಆಗಲ್ಲ. ಹೀಗಾಗಿ ನಾವು ಒಟ್ಟು ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರಗಳ ಜಿಲ್ಲಾಧಿಕಾರಿಗಳಿದ್ದಾರೆ, ನಾವಿದ್ದೇವೆ, ಉಳಿದಂಥ ನಾವೆಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿ ಇದಕ್ಕೊಂದು ಸರಿಯಾದ ರೀತಿಯಾದಂಥ ಕಡಿವಾಣವನ್ನು ಹಾಕುವಂಥದ್ದಾಗಬೇಕು. ಮತ್ತು ಇವತ್ತೆಲ್ಲ ಸಾಕಷ್ಟು ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಶಾಲಾ ಮಟ್ಟದಲ್ಲಿ ಹೋಗಿ ಒಂದಿಷ್ಟು ಈ ರೀತಿಯಾದಂಥ ಪ್ರಚಾರಗಳನ್ನು ಮಾಡುವ ಮುಖಾಂತರ, ಯಾಕಂದರೆ ಮುಂದಿನ ಪದವಿಗಳಂತ ನಾವು ಹೇಳ್ತೇವೆ, ಅವ್ರಿಗೆ ಈಗ ನಾವು ಸರಿಯಾದ ಹಂತದಲ್ಲಿ ಎಜುಕೇಟ್ ಮಾಡುವಂಥ ಪ್ರಯತ್ನ ಅಂದರೆ ಮುಂದಿನ ದಿನಮಾನಗಳಿಂದ ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯೋಜನಗಳಾಗ್ತವೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಾವು ಸತ್ಯಂ ಶಿವಂ ಸುಂದರಂ ಅನ್ನೋಕ್ಕಿಂತ ಸಸ್ಯಂ ಶಿವಂ ಸುಂದರಂ ಅನ್ನೋ ಮುಖಾಂತರ
ಭೂಮಂಡಲವನ್ನು ಹಸಿರೀಕರಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನಗಳು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನರೇಂದ್ರ ಸ್ವಾಮಿಯವರು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ಜನತೆಯ ನಮ್ಮೆಲ್ಲ ಶಾಸಕರ ಪರವಾಗಿ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.